ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ಸ್ಕಿನ್. ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಕೊಟ್ಟಿರೋದು ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಆರ್ ಆಲ್ಸೋ ನಾನ್ ಆಸ್ ಅ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಈ ಕ್ವಶನ್ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರ್ BBA ಪೇಪರು ಫಂಡಮೆಂಟಲ್ ಅಕೌಂಟಿಂಗ್ ಆರ್ ಫಿನಾನ್ಷಿಯಲ್ ಅಕೌಂಟಿಂಗ್ 2024 ಕ್ವಶನ್ ಪೇಪರ್ ಫ್ರಮ್ ಅ BCU ಆ್ಯಂಡ್ ಟ್ರಾನ್ಸಾಕ್ಷನ್ಸ್ನ ನೋಡ್ಕೊಂಡು ಹೋಗೋಣ. ಟ್ರಾನ್ಸಾಕ್ಷನ್ನ ನೋಡೋಕ್ಕಿಂತ ಮುಂಚೆ 25 ಮತ್ತು 24 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಾಗಿದೆ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿದೆ, ಹೋಗಿ ಒಂದ್ಸರಿ ಚೆಕ್ ಆನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನಮಗೆ ಇದನ್ನು ಟ್ರಾನ್ಸಾಕ್ಷನ್ ಕೊಟ್ಟಿರೋದು 31st May 2022 ಮಂತ್ ಎಂಡಿಂಗ್ದು ಟ್ರಾನ್ಸಾಕ್ಷನ್ಸ್ನ ಕೊಟ್ಟಿದ್ದಾರೆ. ನಾವು ಮಂತ್ ಎಂಡಿಗೆ ಏನು ಮಾಡಬೇಕು, ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕು. ಕಮೆನ್ಸ್ ಅ ಬಿಸ್ನೆಸ್ ವಿತ್ ಕ್ಯಾಶ್, ಇದು 5 ಮಾರ್ಕ್ಸಿಗೆ ಕೊಟ್ಟಿರೋದು, ಈಸಿಯಾಗಿದೆ. ಸೊ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಅಂತ ಎರಡೇ ಕಾನ್ಸೆಪ್ಟ್ಸ್ನ ನೆನ್ಪಿಟ್ಕೋಬೇಕಾಗಿರೋದು. ಆನ್ಸರ್ನ ಹಾಗೆ ನೋಡ್ಕೋತಾ ಹೋಗೋಣ. ಕಮೆನ್ಸ್ ದ ಬಿಸ್ನೆಸ್ ವಿತ್ ಕ್ಯಾಶ್, ಇದು ಬಂದ್ಬಿಟ್ಟು ನಮಗೆ ಫಾರ್ಮ್ಯಾಟು ಸಿಂಪಲ್ ಕ್ಯಾಶ್ ಬುಕ್ ಫಾರ್ ದ ಮಂತ್ ಎಂಡಿಂಗ್ ಆಫ್ 31st May 2022. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ನಾವು ಏನಾದರೂ ರಿಸೀವ್ ಆಗ್ತಿದ್ರೆ, ಅಮೌಂಟ್ ಏನಾದರೂ ರಿಸೀವ್ ಆಗ್ತಿರೋದನ್ನೆಲ್ಲ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿ, ಅಮೌಂಟ್ ಪೇ ಮಾಡ್ತಿರೋದನ್ನೆಲ್ಲ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿ. ನೋಡ್ಕೋತಾ ಹೋಗೋಣ ಟ್ರಾನ್ಸಾಕ್ಷನ್ಸ್ನ. ಫಸ್ಟ್ ಕಮೆನ್ಸ್ ಅ ಬಿಸ್ನೆಸ್ ವಿತ್ ಕ್ಯಾಶ್, ಬಿಸ್ನೆಸ್ಗೆ ಕ್ಯಾಶು ಬರ್ತಾ ಇದೆ. ಸೊ ಬ್ಯಾಲೆನ್ಸ್ 5 lakh rupees. ನೆಕ್ಸ್ಟ್ ಬಾಟ್ ಅ ಗೂಡ್ಸ್ ಫಾರ್ ಕ್ಯಾಶ್, ಪರ್ಚೇಸ್ ಆಗಿದೆ ಅಂದರೆ ಏನಾಗ್ತಿದೆ, ಕ್ಯಾಶು ಹೋಗ್ತಾ ಇದೆ. ಬೈ ಪರ್ಚೇಸ್ 2,80,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆನ್ ಅ 5th ರಿಸೀವ್ಡ್ ಅ ಕ್ಯಾಶ್ ಫ್ರಮ್ ಮೋಹಿತ್, ಮೋಹಿತಿಂದ ಕ್ಯಾಶು ರಿಸೀವ್ ಆಗ್ತಿದೆ ಆಫ್ ₹20,000. ಮೋಹಿತಿಗೆ 20,000 ರಿಸೀವ್ ಮಾಡ್ತಾ ಇರೋದ್ರಿಂದ ನಾವು ಡೆಬಿಟ್ ಸೈಡಲ್ಲಿ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಪೇಡ್ ಕ್ಯಾಶ್ ಟು ಉಮೇಶ್, ಉಮೇಶಿಗೆ ಪೇಮೆಂಟ್ 7th 5 2022 ಉಮೇಶಿಗೆ ಪೇ ಮಾಡ್ತಿರೋದು 29,000. ನೆಕ್ಸ್ಟ್ ಪೇಡ್ ಸ್ಯಾಲ್ರಿ 10th ಸ್ಯಾಲ್ರಿನ ಪೇ ಮಾಡ್ತಾ ಇದ್ದೀವಿ, ಬೈ ಸ್ಯಾಲ್ರಿ ಆಫ್ ₹5,000. ನೆಕ್ಸ್ಟ್ ರಿಸೀವ್ಡ್ ಅ ಕ್ಯಾಶ್ ಫ್ರಮ್ ಅ ಶಿವ, ಶಿವಯಿಂದ ಕ್ಯಾಶ್ನ ರಿಸೀವ್ ಮಾಡ್ಕೋತಾ ಇದ್ವಿ 14th May 22 ಟು ಶಿವ 9,500. ಪೇಯ್ಡ್ ಇಂಟು ಬ್ಯಾಂಕ್, ಕ್ಯಾಶ್ ಆ ಬಿಸ್ನೆಸ್ಸಲ್ಲಿರೋ ಕ್ಯಾಶ್ನ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ, ಅದು ಪೇ ಮಾಡ್ತಾ ಇದ್ದೀವಿ. 16th May 2022 ಬೈ ಬ್ಯಾಂಕ್ 1 lakh. ಕ್ಯಾಶ್ ಸೇಲ್ಸ್, ಏನೋ ಸೇಲ್ಸ್ ಆಗಿದೆ, ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 18th May 2022 ಟು ಸೇಲ್ಸ್ 44,000 rupees ನಮಗೆ ರಿಸೀವ್ ಆಗ್ತಾ ಇದೆ. ಪರ್ಚೇಸ್ ಸ್ಟೇಷನರಿ, ಸ್ಟೇಷನರಿನ ಪರ್ಚೇಸ್ ಮಾಡೋದ್ರಿಂದ ಕ್ಯಾಶ್ನ ಪೇ ಮಾಡ್ತಾ ಇದ್ದೀವಿ. ಬೈ ಸ್ಟೇಷನರಿ 250. ಪೇಯ್ಡ್ ಟು ಪ್ರಿಯಾ, ಪ್ರಿಯಾಗೆ ಪೇ ಮಾಡಿದ್ದೀವಿ. ಸೊ ಇಟ್ಸ್ ಇನ್ ಅ ಪೇಮೆಂಟ್ ಸೈಡ್, ಕ್ರೆಡಿಟ್ ಸೈಡ್. 26th May 2022 ಬೈ ಪ್ರಿಯಾ 39,000. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು ಅಂದರೆ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಎರಡೂ ಕಡೆ ಟೋಟಲ್ ಮಾಡಬೇಕು. ಯಾವುದು ಜಾಸ್ತಿ ಬರುತ್ತೋ ಅದನ್ನು ಎರಡೂ ಕಡೆ ಮೆನ್ಷನ್ ಮಾಡಬೇಕು. ನಮಗೆ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ, 5,73,500. 5,73,500 ನಾವು ಎರಡೂ ಕಡೆ ಬರ್ಕೊಂಡು, ಈಗ ಡೆಬಿಟ್ ಸೈಡ್ ಜಾಸ್ತಿ ಇದೆಯಲ್ವಾ, ಕ್ರೆಡಿಟ್ ಸೈಡ್ ಹೇಗೆ ಬ್ಯಾಲೆನ್ಸಿಂಗ್ ಮಾಡೋದು ಅಂದರೆ 5,73,500 ಮೈನಸ್ 2,80,000 29,000 5,000 1,02,50 39,000ನ ಮೈನಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಅಮೌಂಟ್ ಬರುತ್ತೆ 1,20,250. ಇದು ಈ ಮಂತಿನ ಲಾಸ್ಟಿಗೆ ಉಳಿದಿರೋ ಅಮೌಂಟು. ಈ ಮಂತಿಗೆ ನಮ್ಮ ಕ್ಯಾಶ್ ಬುಕ್ಕಲ್ಲಿ ಲಾಸ್ಟಲ್ಲಿ ಉಳಿದ್ರೆ ಏನು ಮಾಡ್ತೀವಿ, ಬ್ಯಾಲೆನ್ಸ್ ಕ್ಯಾರಿಡೌನ್ ಅಂತ ತೊಗೋತೀವಿ. ಮಂತ್ ಎಂಡಿಂಗ್ದು ಲಾಸ್ಟ್ ಡೇಟ್ ಹಾಕೋತೀವಿ. ನೆಕ್ಸ್ಟ್ ಅದನ್ನು ಬಾಟ್ ಡೌನ್, ನೆಕ್ಸ್ಟ್ ಮಂತಿಗೆ ಅದನ್ನು ಕಳಿಸ್ಬೇಕಲ್ವ, ಅದಕ್ಕೆ ನೆಕ್ಸ್ಟ್ 1 of 6 2022ಗೆ ಬ್ಯಾಲೆನ್ಸ್ ಬಾಟ್ ಡೌನ್ ಆಗಿದೆ. ಇದು 1,20,250 rupees. If you find this video is interesting and worthful, please don't forget to share, subscribe and comment. More videosಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.